ನಮಸ್ಕಾರ ಸ್ನೇಹಿತರೆ. ಒಂದು ರೀತಿ ಭಾವುಕ ಕ್ಷಣದಲ್ಲಿ ಇಂಥದ್ದೊಂದು ವಿಡಿಯೋ ಮಾಡಬೇಕು ಅಂತ ಭಾವುಕ ಕ್ಷಣದಲ್ಲಿ ಇಂಥದ್ದೊಂದು ವಿಡಿಯೋ ಯಾಕೆಪ್ಪ ಅಂತಂದರೆ, ಇವತ್ತು ಅದೊಂದು ಕ್ಷಣ, ಕಳೆದು ಹೋದ ನೆನಪುಗಳನ್ನು ಮರುಕಳಿಸಿದಂತಹ ಒಂದು ಸನ್ನಿವೇಶ ಬಿಗ್ ಸ್ಕ್ರೀನಲ್ಲಿ ಅಥವಾ ಒಂದು ರೀತಿಯಾದಂತಹ ಟ್ರೆಂಡಿಂಗ್ ವಿಡಿಯೋನಲ್ಲಿ ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಪುತ್ತಿಗೆ ಮಠಾಧೀಶರು ವಿಶ್ವವಿಖ್ಯಾತ, ವಿಶ್ವಪ್ರಖ್ಯಾತ, ಸೋಲೆ ನೋಡದೇ ಇರತಕ್ಕಂಥ ರೀತಿಯಲ್ಲಿ ಹೋಗ್ತಾ ಇರತಕ್ಕಂತಹ, ನೋಡಿ, ರಾಜಕೀಯ ಪಕ್ಕಕ್ಕಿಟ್ಟು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಇದು. ರಾಜಕೀಯ ಪಕ್ಕಕ್ಕಿಟ್ಟು ರಾಜಕಾರಣಕ್ಕೋಸ್ಕರ ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಇದು. ಭಾಳ ಅದ್ಭುತವಾಗಿ ಅಂಗಾರ ಅಕ್ಷತೆಯನ್ನು ಹೀಗೆ ಇಟ್ಟು ಪುತ್ತಿಗೆ ಮಠಾಧೀಶರು, ಯೋಗ ಇರಬೇಕ್ರಿ ಎಲ್ಲದಕ್ಕೂ ಕೂಡ. ನನಗೆ ಆ ವಿಡಿಯೋ ನೋಡಿದ ತಕ್ಷಣ ಟಕ್ಕಂತ ನಾನು ನನ್ನ ಸ್ಟೇಟಸ್ನಲ್ಲಿ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿಬಿಟ್ಟೆ. ಯಾಕಪ್ಪ ಅಂತಂದರೆ, ಗತಿಸಿದ ದಿನಗಳಲ್ಲಿ, ಅಂದರೆ ಕಳೆದು ಹೋದಂತಹ ದಿನಗಳಲ್ಲಿ ಅಂಥ ಸ್ನೇಹ, ಅಂಥ ಬಾಂಧವ್ಯವನ್ನು ಮಠದಲ್ಲಿ ನೋಡಿರ್ತಕ್ಕಂಥವ್ನು ನಾನು. ದಡಬಡ ಏನೋ ಎಲ್ಲ ಮಾಡ್ತಿರ್ತಾರೆ, ಒಬ್ಬ ಇರ್ತಾನೆ. ನೀವು ಗಮನಿಸಿ ನೋಡಿ, ಮಠಕ್ಕೆ ಕೂತಾಗ ಒಬ್ಬ ಓಡಿ ಬರ್ತಾನೆ. ಬಂದ್ಬಿಟ್ಟು ಹಣೆಯಲ್ಲಿ ಇಟ್ಕೊಂಡಿಲ್ಲ ಅಂದ್ಬಿಟ್ಟು ಹಿಂಗೆ ನಾಮ ಹೇಳೋದು, ನಿಧಾನಕ್ಕೆ ಹೀಗೆ ಅಂಗಾರಕ್ಷತೆಯನ್ನು ಇಟ್ಟು ಊಟಕ್ಕೆ ಕೂಡಿಸ್ತಾನೆ. ಇದು ಎಲ್ಲರಿಗೂ ಸಿಗ್ತಕ್ಕಂತಹ ಭಾಗ್ಯ ಅಲ್ಲ, ಇದು ಸೌಭಾಗ್ಯ. ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ಸಿಗ್ತಕ್ಕಂಥ ಭಾಗ್ಯ ಅಲ್ಲ, ಇದು ಸೌಭಾಗ್ಯ. ಸೌಭಾಗ್ಯ ಅಂದರೆ ಉತ್ತಮವಾದ ಭಾಗ್ಯ, 100ಕ್ಕೆ 100ರಷ್ಟು ಭಾಗ್ಯ. ಸೌ ಅಂದರೆ ಹಿಂದಿಯಲ್ಲಿ ನಾವು 100 ಅಂತ ಹೇಳ್ತಕ್ಕಂಥದ್ದು. ಸೊ ಹೀಗೆ ಅಂಥ ಅದ್ಭುತವಾದ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಉಡುಪಿ. ಯಾವ ಘಟನಾವಳಿಯನ್ನು ನಾವು ನೋಡ್ತೀವಿ ಅಂದ್ಕೊಳ್ತೀವಿ ಅನ್ನೋದಕ್ಕೆ, ಏನನ್ನಾದರೂ ನಾವು ನೋಡ್ತಿದ್ದೀವಿ ಅನ್ನೋದಕ್ಕೆ ಒಂದು ಬಲವಾದ ಒಂದು ದಿಕ್ಸೂಚಿ ಇರ್ತದೆ. ಈ ಇಷ್ಟೂ ಚಿತ್ರಣಕ್ಕೆ ಬಲವಾದ ದಿಕ್ಸೂಚಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥವ್ರು, ಹಾಕಿ ಹೋದಂಥವ್ರು ಯಾರಪ್ಪ ಅಂತಂತಂದರೆ ವಿಶ್ವೇಶತೀರ್ಥರು. ನೋಡಿ, ಇಂಥವರ ಹೆಸರುಗಳನ್ನು ಉಲ್ಲೇಖ ಮಾಡೋದಕ್ಕೆ ನಾಲಿಗೆ ಒಂದೇ ಅಲ್ಲ, ಮನಸ್ಸು ಕೂಡ ಭಾಳ ಶ್ರಮಿಸುತ್ತೆ ಹೇಳೋದಕ್ಕೆ. ಎಂಥ ಸುಲಭವಾಗಿ ನಾವೆಲ್ಲ ನೋಡಿ, ಇದು ಯಾವುದೋ ಒಂದು ಕಾಂಟ್ರವರ್ಸಿ ವಿಚಾರ ಅಲ್ಲ. ತುಂಬ ಚಿಕ್ಕ ಹುಡುಗರಿದ್ದಾಗ, ಏನೂ ಗೊತ್ತಿಲ್ಲದೆ ಇದ್ದಾಗ, ಸಹಜವಾಗಿ ತಮಾಷೆಯಾಗಿ ಅರ್ಥ ಮಾಡ್ಕೊಳ್ಳದೆ ಏನು ಬೇಕಾದರೂ ಮಾತಾಡ್ಬೋದು ಅಂತಹ ಒಂದು ಬುದ್ಧಿಹೀನ ಸ್ಥಿತಿಯಲ್ಲಿ ಇರ್ತೀವಿ ನಾವೆಲ್ಲ ಕೂಡ. ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಕೂಡ. ಸಹಜವಾಗಿ ಏನೂ ಅರಿಯದಂತಹ ವಯಸ್ಸಿನಲ್ಲಿ ಬುದ್ಧಿಹೀನ ಸ್ಥಿತಿಯಲ್ಲಿ ಇರ್ತೀವಿ. ಏನು ಬೇಕಾದರೂ ಮಾತಾಡ್ತೀವಿ, ಯಾರ ಬಗ್ಗೆ ಆದರೂ ಕೂಡ. ಮನೆಯಲ್ಲಿ ತಂದೆ ತಾಯಿ ಬಗ್ಗೆ, ಗುರುಗಳ ಬಗ್ಗೆ, ಮಕ್ಕಳ ಬಗ್ಗೆ, ಅಂದರೆ ಸಂಬಂಧಿಕರುಗಳ ಬಗ್ಗೆ ನಾನು ಬಹಳ ಸಹಜವಾಗಿ ಹೇಳ್ತಾ ಇರ್ತೀನಿ ರೀ ಎಲ್ರಿಗೂ ಕೂಡ. ಎಷ್ಟು ಸಮಯ ವ್ಯರ್ಥ ಮಾಡ್ತೀರ ನೀವು ಅದು ಇದು ಕೆಲಸಕ್ಕೆ ಬರಲೆಂದು ಮಾತನಾಡಿಕೊಂಡು ಅಂತ. ಇವತ್ತು ಬಹಳ ಒಂದು ಯೋಚನಾ ಸ್ಥಿತಿಗೆ ಹೋಗಬೇಕಾದಂತಹ, ನಿರ್ಮಾಣ ಮಾಡ್ಕೋಬೇಕಾದಂಥ ಸ್ಥಿತಿ ನಮ್ಮಲ್ಲಿ ಬೇಕಾಗಿದೆ ಇವತ್ತು ರೀ. ಕಿವಿ ಕೇಳಿಸ್ಕೊಳ್ತಾ ಇದೆ, ಕಣ್ಣು ನೋಡ್ತಾ ಇದೆ, ಮೂಗು ಉಸಿರಾಡ್ತಿದೆ, ಬಾಯಿ ಮಾತಾಡ್ತಿದೆ. ಇಷ್ಟೇ ಮಾಡಲ್ಲ, ಬಾಯಿ ಇರ್ತಕ್ಕಂಥದ್ದು ಮಾತನಾಡೋದಕ್ಕೊಂದೇ ಅಲ್ಲ, ಅದನ್ನು ಊಟಕ್ಕೂ ನಾವು ಬಳಸ್ತೇವೆ. ಮೂಗಿರ್ತಕ್ಕಂಥದ್ದು ಬರೀ ನಾವು ನೋಡಿರೋದು ಬರೀ ಉಸಿರಾಟಕ್ಕೋಸ್ಕರ ಅಷ್ಟೇ. ಈಗಿರ್ತಕ್ಕಂಥ ಬೆಂಗಳೂರಿನ ಸ್ಥಿತಿಯಲ್ಲಿ ಮೈ ಕೆಟ್ಟರೆ ನೆಗಡಿ ಬರ್ತಕ್ಕಂಥದ್ದು ಅಲ್ಲಿಂದನೇ.
ಕಣ್ಣೀರು ಬರ್ತಕ್ಕಂಥದ್ದು ನೋವಾದಾಗ ಕಣ್ಣೀರು ನೋವಾದಾಗ ಬರೋದು ಕಣ್ಣೀರಾದರೆ ಆನಂದ ಬಾಷ್ಪ. ನೋಡಿ, ಮನುಷ್ಯನ ಕಣ್ಣೀರಿನಲ್ಲಿ ತಾರತಮ್ಯ ಇದೆ ರೀ. ಇವತ್ತವರೆಗೂ ನಿಮ್ಗೆ ಯೋಚನೆ ಮಾಡತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿಲ್ಲ. ನಿಮಗೆ ಗೊತ್ತಲ್ವಾ? ನಿಮಗೆಲ್ಲ ಹೇಳ್ತಾ ಇರೋದು ಇದೆರಡಿದೆ ಅನ್ನೋದು ಗೊತ್ತಿರೋರಿಗಲ್ಲ. ಬರೀ ದುಃಖ, ಬಾಧೆ, ನೋವು, ಈ ಮೂರೂ ವಿಧಗಳಲ್ಲಿ ಕಣ್ಣೀರು ಹರಿಯುತ್ತಪ್ಪ. ನೋವಿಗೊಂದು ರೀತಿ ಕಣ್ಣೀರು ಬರ್ತದೆ, ಬಾಧೆ ಆದರೆ ಒಂದು ರೀತಿ ಕಣ್ಣೀರು ಬರ್ತದೆ, ಸಂಕಟ ಆದರೆ ಬರ್ತಕ್ಕಂಥ ಕಣ್ಣೀರು ಬೇರೆ. ಆನಂದ ಬಾಷ್ಪಕ್ಕೆ ಮಾತ್ರ ಕಣ್ಣು ಸುಮ್ಮನೆ ಅದರಲ್ಲಿ ಸ್ಪಾರ್ಕಲ್ ಐ ಅಂತ ಕರಿತೇವೆ. ಅಲ್ಲಿ ಬಂದ ಕಣ್ಣೀರು ಕಣ್ಣನ್ನು ಮಿನುಗಿಸುತ್ತೆ. ಇಟ್ ಸ್ಪಾರ್ಕಲ್ಸ್. ಸಂತೋಷಕ್ಕೆ ಬರ್ತಕ್ಕಂಥದ್ದು ಕಣ್ಣನ್ನು ಹೊಳಪು ಮಾಡುತ್ತೆ. ಏಕೆಂದರೆ ಮುಖದ ಚಹರೆ ಆನಂದ ಬಾಷ್ಪವನ್ನು ಎತ್ತಿ ತೋರುತ್ತೆ. ಮನುಷ್ಯನಿಗೆ ಅಂಥ ಸ್ಥಿತಿ ನಿರ್ಮಾಣ ಆದಾಗ ನೋಡ್ತಕ್ಕಂಥ ವಿಧಾನ ಬೇರೆ ಇರ್ತದೆ. ಅಂಥ ಸ್ಥಿತಿಯಲ್ಲಿ ಇವತ್ತು ಮೋದಿಯವ್ರನ್ನ ನಾನು ಕಂಡೆ. ಅಂಗಾರಾಕ್ಷತೆ ಇಟ್ಕೊಂಡು ತುಳಸಿ ಮಾಲೆಯನ್ನು ಧಾರಣೆ ಮಾಡಿ, ಇಟ್ಕೊಂಡು ಅನ್ನೋದಕ್ಕಿಂತ ಅದು ಎಂಥ ಅದ್ಭುತ ಇದ್ದರೆ ಅವರ ಕೈಯಲ್ಲಿ ಅದು ಧಾರಣೆ ಆಗಬೇಕು ಅಂದರೆ ಅದು ಸ್ನೇಹದಲ್ಲಿ ಮಾತ್ರ ಬರ್ತದೆ, ಸಂಬಂಧದಲ್ಲಿ ಮಾತ್ರ ಬರ್ತದೆ, ಬಾಂಧವ್ಯದಲ್ಲಿ ಮಾತ್ರ ಇರ್ತದೆ. ಹೋಗ್ಬಿಟ್ಟು ಹಿಂಗೆ ಇಟ್ಬಿಡೋಕ್ಕಾಗಲ್ಲ ಯಾರ ಕೈಯಲ್ಲೂ ಕೂಡ. ಭಾಳ ವಿಶೇಷವಾದ ಒಂದು ಸನ್ನಿವೇಶ, ಅದೊಂದು ಘಟನಾವಳಿ. ಅಲ್ಲಿ ಎಷ್ಟು ಜನರ ಸಮ್ಮುಖದಲ್ಲಿ ವೇದ ಘೋಷಗಳು, ವೇದ ಮಂತ್ರಗಳು, ಅದರಲ್ಲಿ ಸಂಸ್ಕೃತದಲ್ಲಿ ಮಾತನಾಡಿದಂಥ ವಿಧಾನ, ಇದೆಲ್ಲ ಒಂದು ರೀತಿಯಾದಂತಹ ಏನು ಹೇಳ್ತಾರೆ, ಎಲ್ಲರಿಗೂ ಸಿಗದಂತಹ ತುಂಬ ಸಿಂಪ್ಲಿಫೈ ಆಗಿರುತ್ತಪ್ಪ. ನಾನು ಮೊನ್ನೆ ದಿನ ಇದಕ್ಕೆ ಪೂರಕವಾದಂಥ ಒಂದು ಘಟನಾವಳಿಯನ್ನು ನಾನು ನಿಮಗೆ ಹೇಳ್ತೇನೆ. ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಯಾವುದೋ ಒಂದು ಪೂಜೆ ಮಾಡಿಸೋದಕ್ಕೆ ಹೋದಾಗ ಸಹಜವಾಗಿ ಬಹಳಷ್ಟು ವರ್ಷ ನಾನು ಪೂಜೆಯನ್ನು ಮಾಡಿಸ್ಬೇಕಾದ್ರೆ ಗಂಟೆ ಬಾರಿಸ್ತಿದ್ದೆ, ಇರತಕ್ಕಂಥ ಶ್ಲೋಕವನ್ನು ಹೇಳ್ತಿದ್ದೆ. ನಾನು ಪೂರ್ಣ ಪ್ರಮಾಣದ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ಯಾವತ್ತಿಗೂ ಇಷ್ಟಪಡಲ್ಲ. ನನಗೆ ಗೊತ್ತಿದ್ದರೂ, ನಾನು ಕಲ್ತಿದ್ದರೂ, ಕಲಿಯದೇ ಇರ್ತಕ್ಕಂಥದ್ದು ತಿಳಿದಿಲ್ಲ ಅಂದರೆ ತಿಳಿದಿಲ್ಲ ಅಂತ ಹೇಳ್ತಕ್ಕಂಥ ವ್ಯಕ್ತಿ ನಾನು. ಅಂಥ ಸಂದರ್ಭದಲ್ಲಿ ಮೊದಲೆಲ್ಲ ಕೂಡ ಪೂಜೆ ಮಾಡಿಸ್ಬೇಕಾದ್ರೆ ವಿವರಣೆನೇ ಗೊತ್ತಿಲ್ಲ. ಬರ್ತಿದ್ದೆ, ಗಂಟೆ ಬರ್ಸಾಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುವೆ ಘಂಟಾನಾದಂ ಕೃತ್ವಾ ದೇವತಾ ಆಹ್ವಾನ ಲಾಂಛನಂ ಅಂತಿದ್ದೆ. ಹೇಳ್ತಿದ್ದೆ, ಬಿಡ್ತಿದ್ದೆ. ಇಲ್ಲ ಬೇರೆ ಪುರೋಹಿತರುಗಳಿದ್ದರೆ ಅವರು ಪೂಜೆಯನ್ನು ಮಾಡಿಸ್ತಕ್ಕಂಥವ್ರು, ಅದರಲ್ಲಿ ಕೂಡ ಇದೆಯಲ್ಲ ಪ್ರಧಾನ, ಅಸಿಸ್ಟೆಂಟು, ಇವೆಲ್ಲ ಇರ್ತದೆ. ಅವರಿಗೆ ಮಂತ್ರಘೋಷಕ್ಕೆ ಜೊತೆಯಲ್ಲಿ ಕೊಡ್ತಕ್ಕಂಥದ್ದು ವಾಯ್ಸ್ ಕೋರಸ್. ಅವರು ಹೇಳಿದ್ರು, ಅರ್ಧ ಹೇಳಿದ್ರೆ ಇನ್ನು ಅರ್ಧವನ್ನು ಮುಂದುವರಿಸು. ಬಟ್ ಇದ್ರ ಹಿಂದೆ ಏನಿದೆ ಅನ್ನೋದನ್ನು ಸಹಜವಾಗಿ ತಿಳ್ಕೊಳ್ತಕ್ಕಂಥ ಸ್ಥಿತಿ ನಾನು ಮಾಡ್ಕೊಂಡಿರಲಿಲ್ಲ ರೀ. ನನಗಿದು ಅರ್ಥ ಆಗೋದಕ್ಕೆ ತಗೊಂಡಂಥ ವರ್ಷಗಳೆಷ್ಟು ಗೊತ್ತಾ? ಪೂಜೆಯ ಪ್ರಾರಂಭದಲ್ಲಿ ಆಗಮಾರ್ಥ ಅಂತೂ ದೇವಾನಾಂ, ದೇವರು ಬರ್ತಾ ಇದ್ದಾನೆ, ಗಮನಾರ್ಥಂತು ರಾಕ್ಷಸಾಂ, ಈ ಶ್ಲೋಕವನ್ನು ಇಷ್ಟಕ್ಕೆ ಮೊದಲು ಕೂಡ ಹೇಳಿದ್ದಾನೆ. ಅಂಥ ಸಣ್ಣ ಸಣ್ಣ ಶ್ಲೋಕಗಳನ್ನು ನಾವು ವಿವರಣೆಯೊಂದಿಗೆ ಹೇಳದೇ ಇದ್ದರೆ ಪೂಜೆ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ, ನಾನು ಬಹಳ ಸ್ಪೆಸಿಫಿಕ್ಕಾಗಿ ಹೇಳಿಬಿಟ್ಟಿದ್ದಾನೆ. ನನ್ನ ಕಾರ್ಯಕ್ರಮದಲ್ಲಿ ಮಂತ್ರವನ್ನೇ ಹೆಚ್ಚು ಅಪೇಕ್ಷೆ ಮಾಡಬೇಡಿ ಅಂತ. ಹಿಂದಿನ ಕಾಲದಲ್ಲಿ ಸಂಸ್ಕೃತವನ್ನು ಓದಿರ್ತಕ್ಕಂಥವರಿಗೆ ಸಂಸ್ಕೃತದಲ್ಲಿ ಹೇಳ್ತಾ ಇದ್ದರೆ ನೇರವಾಗಿ ಕಿವಿಗೆ ಹೋಗಿ ಅದು ನೇರವಾಗಿ ಅದು ಅರ್ಥ ಆಗ್ತಕ್ಕಂಥ ಸ್ಥಿತಿ ಇತ್ತು. ಇವತ್ತು ಕೆಲವು, ನಾನು ಎಲ್ಲವನ್ನ ವಿಶ್ಲೇಷಣೆ ಮಾಡ್ಕೊಂಡು, ಯಾಕೆಂದರೆ ಭಾಳಷ್ಟು ತಿಳ್ಕೊಳ್ತಕ್ಕಂಥದ್ದು ಸಮಯದ ಅಭಾವನೂ ಇದೆ. ಆದರೂ ಒಂದು ಪುರುಷ ಸೂಕ್ತವನ್ನಾಗಿರ್ಬೋದು, ಮತ್ತೊಂದು ಯಾವುದೋ ವೇದ ಮಂತ್ರಗಳಿರ್ತಕ್ಕಂಥದ್ದು, ಅಥವಾ ಬೇರೆ ಯಾವುದಾದ್ರೂ ಶ್ಲೋಕಗಳನ್ನು ತೆಗೆದುಕೊಂಡಾಗ ಅದನ್ನು ಈಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಇಂಥವನ್ನೆಲ್ಲ ಹೇಳಿದಾಗ ನಾವು ಬಹಳ ಸಹಜವಾಗಿ ಅದು ಮನಸ್ಸಿಗೆ ಹೋಗ್ತಕ್ಕಂಥದ್ದು. ಈ ಗೊತ್ತಿಲ್ಲದ ಶ್ಲೋಕಗಳನ್ನು ನಾವು ಹೇಗೆ ಹೇಳಿದ್ರೆ ಅವರಿಗೆ ಅದನ್ನು ಅರ್ಥೈಸಬಹುದು ಅಂತಕ್ಕಂತಹ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಂಡು ಅವರಿಗೆ ಮಂತ್ರದಲ್ಲಿ ಹೇಳೋದಕ್ಕಿಂತ ಅದರ ಎಕ್ಸ್ಪ್ಲನೇಷನ್ನಲ್ಲಿ ಸಿಂಪ್ಲಿಫೈ ಆಗಿ ತಿಳಿಸಿದಾಗ ದೇ ಫೀಲ್ ದ ಎನರ್ಜಿ ಲೆವೆಲ್. ಆ ಮಂತ್ರದಲ್ಲಿ ಏನಿದೆ, ಅದರಿಂದ ಏನಾಗುತ್ತೆ, ಅದನ್ನು ಹೇಗೆ ನಾವು ಅದನ್ನು ಅರ್ಥ ಮಾಡ್ಕೋಬೋದು. ಮೊನ್ನೆ ಯಾರೋ ಒಬ್ಬರು ಹೇಗೆ ಮಾತಾಡ್ತಾ ಭಾಳ ಸುಲಭವಾಗಿ ಮಾತಾಡಿಬಿಟ್ರು. ಏನಿದೆ ರೀ, ನೀವು ಬರ್ತೀರಾ, ಮಾಡ್ತೀರಾ, ಹೋಗ್ತೀರಾ, ದುಡ್ಡು ಕೊಡ್ತೀವಿ. ಪೌರೋಹಿತ್ಯ ಬರ್ತೀರಾ, ಮಾಡ್ತೀರಾ, ಹೋಗ್ತೀರಾ ಅನ್ನೋ ಹಂತದಲ್ಲಿ ಇಲ್ಲ. ಈಗ ನಾನು ಹೇಳ್ತೀನಿ ಕೇಳಿ. ಸಹಜವಾಗಿ ಇದನ್ನು ಹೇಳೋದಕ್ಕೆ ಒಬ್ಬೊಬ್ಬರು ಒಂದೊಂದು ವಿಧಾನವನ್ನು ತೆಗೆದುಕೊಳ್ತಾರೆ. ಅಂದರೆ
ಅಂಗಾರಾಕ್ಷತೆಯನ್ನು ಇಟ್ಕೊಂಡು ಒಂದು ಪಕ್ಕದಲ್ಲಿ ದೇವರ ಸಾನ್ನಿಧ್ಯವನ್ನು ಇಟ್ಕೊಂಡು ಹೇಳ್ತಕ್ಕಂಥದ್ದು ಅದು ಒಂದು ವಿಧಾನ. ನಾನಿಲ್ಲಿ ದೇವರ ಸಾನ್ನಿಧ್ಯದ ವಿಚಾರವನ್ನು ತೆಗೆದುಕೊಂಡು ಬಂದು ಹೇಳ್ತಾ ಇಲ್ಲ, ಸಹಜವಾಗಿ ನಾವು ಹೇಗೆ ಅರ್ಥೈಸ್ಕೋಬೇಕು ಅನ್ನತಕ್ಕಂಥದ್ದು, ಮಾನಸಿಕವಾಗಿ ಅದರ ತಯಾರಿಯನ್ನು ಹೇಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಏಕೆಂದರೆ ನಾನು ಹಾಗೆ ಅಂಗಾರಾಕ್ಷತೆ ಇಟ್ಕೊಂಡು ಒಂದು ಮಠದಲ್ಲಿ ಒಂದು ಸ್ಟೇಜಲ್ಲಿ ಕೂತ್ಕೊಂಡು ಹೇಳ್ತಕ್ಕಂಥ ದಿನ ಇದ್ದಾಗ ಅದು ಬೇರೆ ವಿಚಾರ, ಅದನ್ನು ಹೇಳ್ತಕ್ಕಂಥ ವಿಧಾನಗಳು ಬೇರೆ ಇರ್ತದೆ. ಇದು ಸೈಕಲಾಜಿಕ್ಕಾಗಿ ನಾವು ದೇವರನ್ನು ಯಾವ ಪ್ರಮಾಣದಲ್ಲಿ ಹೇಗೆ ಅರ್ಥೈಸ್ಕೋಬಹುದು, ಮಾನಸಿಕವಾಗಿ ನೀನೆಷ್ಟು ತಯಾರಿ ಇದೆಯಾ ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಆಗ ನೀವು ಈ ಬ್ಯಾಕ್ಗ್ರೌಂಡ್ ಎಲ್ಲ ನೀವು ಇದನ್ನು ನೋಡ್ಬೋದು. ಇಲ್ಲಾಂದರೆ ಇದೆಲ್ಲ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಲ್ವಪ್ಪ, ಸಹಜ ಅಲ್ವಾ, ಇವರು ಇಷ್ಟೆಲ್ಲ ಹೇಳ್ತಾರೆ, ಎಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಕಾಮೆಂಟ್ಗೋಸ್ಕರ ಅಲ್ಲ. ಪೂರ್ವ ತಯಾರಿ, ಯಾವುದಕ್ಕಾದರೂ ಪೂರ್ವ ತಯಾರಿ ಇರಬೇಕು. ನಾಳೆ ಉಪ್ಪಿಟ್ಟು ಮಾಡಬೇಕು, ಇವತ್ತು ರವೆ ಇರಬೇಕು ಮನೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಮಾಡೋಕ್ಕೆ. ಇಲ್ಲಾಂದರೆ 5 ಗಂಟೆಗೆ ಕೊತ್ತಂಬರಿ ಕರಿಬೇವು ಎಲ್ಲ ಸಿಗೋದಿಲ್ಲ ನಮ್ಮಲ್ಲಿ. ಅಂಗಡಿಗಳು ಅಷ್ಟು ಬೆಳಗ್ಗೆ ಓಪನ್ ಇರಲ್ಲ, 6 ಗಂಟೆ ಮೇಲೆ ಶುರು ಆಗ್ತದೆ ಅಂಗಡಿಗಳೆಲ್ಲ ಓಪನ್. ಅಂದರೆ ಯಾವ ವಿಚಾರವಾದರೂ ಅಷ್ಟೇ, ನಮಗೂ ಯಾವುದೋ ಒಂದು ಹಾಲು ಮೊಸರು ಏನು ಸಿಗಬೇಕು ಅಂದರೆ ಅದರ ಮೊದಲೇ ನಾವು ಬೆಳಗ್ಗೆ ಕಾಫಿ ಕುಡಿಬೇಕು ಅಂದರೆ ಹಾಲನ್ನು ತಂದಿಟ್ಕೋಬೇಕಾಗ್ತದೆ. ಪೂರ್ವ ತಯಾರಿ ಇಲ್ಲದ ಹೊರತು ನಾವು ಏನೇನೇನನ್ನು ಕೂಡ ಅಪೇಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿರ್ತಕ್ಕಂಥದ್ದು. ಹಾಗಿದ್ದರೆ ಇವತ್ತಿನ ಆ ಲಕ್ಷ್ಯ ಏನಿದು ಗಾನವನ್ನು ಆ ಕೃಷ್ಣನ ಮೇಲೆ ಮಾಡಿರ್ತಕ್ಕಂಥದ್ದು, ಗೀತಾ ಪಾರಾಯಣ ಆಗಿರ್ತಕ್ಕಂಥದ್ದು ಯಾತಕ್ಕೆ ನೋಡಿ, ಮಹಾಭಾರತವನ್ನು ನೀವು ಹೇಗೆ ಅರ್ಥೈಸ್ಕೊಳ್ತಾ ಹೋಗ್ತೀರಿ ಹಾಗೆ ಹೋಗ್ತಾ ಇರ್ತದೆ. ಅದರಲ್ಲೊಂದು ಕ್ಯಾರೆಕ್ಟರ್ನ ನಿಮ್ಮಲ್ಲಿ ಈಗ ಮೊನ್ನೆ ಯಾರೋ ಒಬ್ಬರು ಕ್ರಿಕೆಟು ಅವ್ರನ್ನ ಕೇಳ್ತಾರೆ ಮಹಾಭಾರತ, ಅವ್ರಿಗೆ ಯಾರೋ ಒಬ್ಬರು ಓದೋದಕ್ಕೆ ಹೇಳಿದ್ರೆ ದೇ ಆರ್ ಇಂಟ್ರೆಸ್ಟೆಡ್ ಅಬೌಟ್ ದಟ್, ಅದನ್ನು ಓದ್ತಾರೆ. ಅವರು ಒಂದು ಕ್ಯಾರೆಕ್ಟರ್ನ ಅವರನ್ನಲ್ಲಿ ಕಾಣ್ತಾರೆ, ಅರ್ಜುನನ ಕ್ಯಾರೆಕ್ಟರ್ನ ನೋಡ್ತಾರೆ. ನಾನು ನನ್ನಲ್ಲಿ ಅರ್ಜುನನನ್ನು ನೋಡಿದೆ ಓದ್ತಾ ಅಂತ. ಸೊ ಅದರಲ್ಲಿ ಬರ್ತಕ್ಕಂಥ ಎಷ್ಟು ಕ್ಯಾರೆಕ್ಟರೈಸೇಷನ್ಸ್ ಇರುತ್ತೆ, ಅವರಿಗೆ ಅದನ್ನು ಅವ್ರಿಗೆ ಮೈಂಡ್ ಇಟ್ಸ್ ಜಸ್ಟ್ ಅದು ಆ್ಯಕ್ಟಿವೇಟ್ ಆಯಿತು ಅವ್ರಿಗೆ. ಆದರೆ ಅದು ಓದ್ತಾ ಯಾವಾಗ ನೀವು ಯಾವುದನ್ನು ತಲ್ಲೀನರಾಗ್ತೀರ, ತಿಳ್ಕೊಳ್ತಕ್ಕಂಥ ಆ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ತಲ್ಲೀನರಾಗೋದು, ಇನ್ ಡೆಪ್ತ್ ಸ್ಟಡಿ ಮಾಡೋದಕ್ಕೆ ಹೋದಾಗ ಯು ಫೀಲ್ ದ ಎನರ್ಜಿ. ನಿಮಗಲ್ಲಿ ಗೊತ್ತಾಗುತ್ತೆ ನಾನು ಯಾವ ಒಂದು ಹಂತದಲ್ಲಿ ಇದ್ದೇನೆ ಅದರಲ್ಲಿ. ದೋಸ್ ಆರ್ ಆಲ್ ದ ಸ್ಟೇಜಸ್. ಅದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಏನಿದೆ ಮಹಾಭಾರತದಲ್ಲಿ ಅಥವಾ ಭಗವದ್ಗೀತೆಯಲ್ಲೇ ಆಗಿರಬಹುದು ಅಥವಾ ರಾಮಾಯಣದಲ್ಲೇ ಆಗಿರಬಹುದು, ನೀವು ಯಾವುದೇ ಪುಸ್ತಕವನ್ನು ತೆಗೆದುಕೊಂಡಾಗ ದಟ್ ಎನ್ಲೈಟ್ಮೆಂಟ್ ಹ್ಯಾಸ್ ಟು ಬಿ ಹ್ಯಾಪನ್. ಆಸಕ್ತಿಯಿಂದ ಕುಳಿತುಕೊಂಡಾಗ ನೀವು ಆ ಎನರ್ಜಿಯನ್ನು ಫೀಲ್ ಮಾಡಿದಾಗ ಯಾವಾಗ ಬರ್ತದೆ, ನಿನ್ನ ಮನಸ್ಸು ದೋಷರಹಿತವಾಗಿರಬೇಕು ಅಂತ ಹೇಳ್ತೇನೆ. ದೋಷರಹಿತ ಅಂದರೆ ಎಲ್ಲಿಯವರೆಗೂ ಇನ್ನೊಬ್ಬರ ಮನಸ್ಸಿನಲ್ಲಿರ್ತಕ್ಕಂತಹ ಆ ಕೆಟ್ಟ ಹೊಲಸನ್ನು ನೋಡ್ತಕ್ಕಂಥ ಪ್ರಯತ್ನ ನಿನ್ನ ಮನಸ್ಸಿನಲ್ಲಿ ನಿಲ್ತದೆ, ಇನ್ನೊಬ್ಬರ ಮನಸ್ಸಿನಲ್ಲಿರ್ತಕ್ಕಂಥ ಹುಳುಕನ್ನು ನೋಡ್ತಕ್ಕಂಥದ್ದು ನಿಲ್ತದೆ, ಅಲ್ಲಿಯವರೆಗೂ ಕೂಡ ದೋಷವೇ ನಿನ್ನ ಮನಸ್ಸು ಅಂತಕ್ಕಂಥದ್ದು. ನಿನ್ನ ಮನಸ್ಸನ್ನು ಗೆಲ್ಲಬೇಕು. ಆ ಮನಸ್ಸಿನಲ್ಲಿರ್ತಕ್ಕಂತಹ